ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ನಾನು ವೀಡಿಯೋ ಮಾಡಿ, ಅಂದರೆ ಆಲ್ಮೋಸ್ಟ್ 2 ತಿಂಗಳು ಮೇಲಾಯಿತು ನಾನು ಈ ಥರ ದೊಡ್ಡ ವೀಡಿಯೋ ಮಾಡಿ. ಇದು ಅಷ್ಟೇ 2 ತಿಂಗಳು ಮೇಲಾಯಿತು. ನಾನು 2-3 ದಿನದ್ದು ಸೇರಿ ಇದರಲ್ಲಿ ಹಾಕಿದ್ದೀನಿ. ಅಂದರೆ ನಾನು ತುಂಬ ದಿನ ಆಯಿತು ಇದನ್ನು ವೀಡಿಯೋ ಮಾಡಿಟ್ಟು, ಎಡಿಟ್ ಮಾಡಿನೂ ನಾನು ಇಟ್ಟಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಮತ್ತು ನಾನು ವಾಯ್ಸ್ ಕೊಡಬೇಕಲ್ವಾ, ಸೊ ಅದಕ್ಕೂ ಕೂಡ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ತುಂಬ ಡಿಲೇ ಆಗಿತ್ತು. ಅಂದರೆ ನಾರ್ಮಲಾಗಿ ನಾನು ಇನ್ಸ್ಟಾದಲ್ಲಿ ನಾನು ರೆಸಿಪೀಸ್ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಅದು ಬೇಗ ಸ್ವಲ್ಪ ಚಿಕ್ಕ ಕೆಲಸ ಅಂದರೂ ಮಾಡ್ಕೋತಾ ಇದ್ದೆ ಅದು ಡೈಲಿ. ಇದು ಅಂದರೆ ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಇದೆ ಲಾಂಗ್ ವೀಡಿಯೋ ಮಾಡೋದ್ರಲ್ಲಿ. ಅಂದರೆ ಒಂದು ಸ್ವಲ್ಪ ಚಿಕ್ಕ ಶಾರ್ಟು ಹಿಡ್ಕೋಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಒಂದು ದಿನದಲ್ಲಿ ಮಾಡಿ ಹಾಕೋ ಥರ ಆಗೋಲ್ಲ. ಒಂದು 3 ದಿನ ಆದರೂ ಬೇಕಾಗುತ್ತೆ ಸ್ವಲ್ಪನೇ ತೊಗೊಂಡು ಹಾಕೋಕ್ಕೆ. ಸೊ ಹಾಗಾಗಿ ಲೇಟಾಯಿತು. ಇನ್ನು ಕೊನೆಗೂ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೇನೆ, ಅದೇ ಖುಷಿ ಆಗ್ತಾಯಿದೆ. ಇನ್ನು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಇದು ಮಾಡಿ 2 ತಿಂಗಳಾಯಿತು. ತಲೆಕಾಲು ಸಾರು ಮಾಡಿದ್ವಿ. ಅಂದರೆ ತುಂಬ ಜನ ಕೇಳಿದ್ರೆ ಇದು ನಾನು ತಿನ್ನಲ್ಲ ಅಂತ ಹೇಳ್ತಾರೆ. ನಾನಂತೂ ತಿಂತೀನಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಫಸ್ಟ್ ನಾನು ತಿಂತಾ ಇರಲಿಲ್ಲ, ಯಾಕಂದರೆ ಇದರಲ್ಲಿ ಒಂದು ಕಣ್ಣು ಥರ ಸಿಗುತ್ತೆ, ಅಂದರೆ ಕಣ್ಣು ಹಾಕಿರ್ತಾರೆ. ನಾನು ಅದು ನೋಡಿದ್ರೇ ಭಯ ಬೀಳ್ತಾ ಇದ್ದೆ, ಅಷ್ಟು ಭಯ ಆಗೋದು ನನಗೆ. ಆದರೆ ಇದು ತಿಂದಮೇಲಂತೂ, ಬಟ್ ಇವಾಗೂ ಅದು ತಿನ್ನಲ್ಲ, ಅದು ಬಿಟ್ಟು ಇನ್ನೆಲ್ಲ ತಿಂತೀನಿ ಇದರಲ್ಲಿ. ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಈ ಸಾರು. ಹೇಳ್ತಾ ಇದ್ದೀನಿ, ಬಾಯಿ ನೀರು ಬರ್ತಾಯಿದೆ. ಇನ್ನು ನಮ್ಮಮ್ಮನೇ ಮಾಡ್ತಾ ಇರೋದು. ಮೊದಲನೇದಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅರಿಶಿನ, ಉಪ್ಪು ಮತ್ತು ಈರುಳ್ಳಿ ಹಾಕಿ ಬೇಯಿಸೋಕ್ಕಿಟ್ಟಿರೋದು. ಇನ್ನು ಮಿಕ್ಸಿಗೆ ಚಕ್ಕೆ, ಲವಂಗ, ಏಲಕ್ಕಿ, ಪುದೀನ, ಕೊತ್ತಂಬರಿ, ಮತ್ತು ಇವಾಗ ನಾನು ತಟ್ಟೆಯಲ್ಲಿ ತೋರಿಸಿದ್ನಲ್ಲ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡು 2 ಸ್ವಲ್ಪ ಕಡಲೆಪಪ್ಪು, 2 ಧನಿಯಾ ಪೌಡ್ರ್ ಹಾಕ್ಕೊಂಡು ಫಸ್ಟು 1 ರೌಂಡು ರುಬ್ಕೊಂಡು, ಅದಾದಮೇಲೆ 2 ಟೊಮೊಟೊ ಹಾಕಿ ತಿರ್ಗಾ ಇನ್ನೊಂದು ಸತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ತರಿಯಾಗಿದ್ದರೆ ಸಾಂಬಾರು ಚೆನ್ನಾಗಿರಲ್ಲ, ಫುಲ್ಲು ನುಣ್ಣಗೆ ರುಬ್ಕೋಬೇಕಾಗತ್ತೆ. ರುಬ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಈ ಕಡೆ 3 ವಿಶಿಲು ಹಾಕಿ ಬೇಯಿಸಿರೋದು, ಅಂದರೆ 3 ವಿಶಿಲ್ ಬೇಯಿಸಿ ಅಂದರೆ ಕೊಟ್ಟಿರೋದು. 3 ವಿಶಿಲ್ಗೆ ಬೆಂದಿರುತ್ತೆ. ಇದು ಏನು ತೋರಿಸ್ತಾ ಇರೋದಂದರೆ, ಮಟನ್ ತಿನ್ನದೇ ಇರೋರು ಇದ್ದಾರೆ ನಮ್ಮ ಮನೆಯಲ್ಲಿ. ಸೊ ಅವ್ರಿಗೋಸ್ಕರ ಚಿಕನ್ ಸೈಡಲ್ಲಿ ರೆಡಿ ಆಗ್ತಾಯಿತ್ತು, ಹಾಗೆ ಒಂದು ಕ್ಲಿಪ್ ತೊಗೊಳೋಣ ಅಂತ ತೋರಿಸ್ದೆ. ಇನ್ನು ಬೆಂದಿರೋ ತಲೆ ಮಾಂಸನ ಬಂದ್ಬಿಟ್ಟು ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡಿಕೊಂಡು ಇನ್ನೂ ಅದು ಹಾಕೋ ಟೈಮಲ್ಲಂತೂ ಸಖತ್ ತಲೆನೋವು, ಯಾಕಂದರೆ ಒಂದೊಂದು ಸ್ಪೂನೇ ಹಾಕೋದೇನು ಅಂತ ಹೇಳ್ಬಿಟ್ಟು ಇಡೀ ಪಾತ್ರೆನೇ ಹಿಂಗೆ ಬಗ್ಸಿದ್ದಕ್ಕೆ ಫುಲ್ಲು ಸೂಪು ಚೆಲ್ಲೋಯ್ತು. ಅದೊಂದು ಕೆಲಸ ಆಯಿತು. ಇನ್ನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು. ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕಿರೋದು, ಯಾಕಂದರೆ ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ಅಂತ. ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಸಾರಿಗೆ. 2 ಹಾಕಿದ್ರೂ ಚೆನ್ನಾಗಿರುತ್ತೆ, ಆದರೆ ಮೆಂತ್ಯ ಸೊಪ್ಪು ನೋಡಿಕೊಂಡು ಸ್ವಲ್ಪ ಹಾಕ್ಕೋಬೇಕು, ಚೆನ್ನಾಗಿ ಅವಾಗ ಟೇಸ್ಟ್ ಕೊಡುತ್ತೆ. ಇನ್ನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಏನು ಆ ಮಿಕ್ಸಿಯಲ್ಲೇ ನೀರು ಹಾಕ್ಕೊಂಡು ಮಸಾಲೆ ಫುಲ್ಲು ಹಾಕ್ಕೋಬೇಕು. ಮತ್ತು 1 ಸ್ಪೂನು ಚಿಲ್ಲಿ ಪೌಡ್ರು ಮತ್ತು ಮಸಾಲೆ 2 ಸ್ಪೂನು ತಿರ್ಗಿ ಹಾಕ್ಕೊಂಡು, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕಿರ್ತೀವಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಕುದಿಸ್ಕೋಬೇಕಾಗತ್ತೆ. ಕುದಿಸ್ಕೊಂಡಾದ್ಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಮಾಂಸನ ಹಾಕಬೇಕು. ಸ್ವಲ್ಪ ನಿಧಾನಕ್ಕೆ ಹಾಕಬೇಕು, ಯಾಕಂದರೆ ಸಿಡಿದ್ಬಿಡುತ್ತೆ. ಆಗಲೇ ನಾವು ಅರ್ಜೆಂಟ್ ಮಾಡೋಕ್ಕೆ ಹೋಗಿಯೇ ಫುಲ್ಲು ಅದರಲ್ಲಿ ಅರ್ಧ ಸೂಪೇ ಚೆಲ್ಲೋಯ್ತು. ಆಮೇಲೆ ತಿರ್ಗಾ ನಿಧಾನಕ್ಕೆ ಹಾಕ್ಕೊಂಡ್ವಿ. ಇದು ಆಲ್ರೆಡಿ ನಾವು 3 ವಿಶಿಲು ಬೇಯಿಸಿದ್ದೀವಿ. ಇದು ತಲೆ ಮಾಂಸ ಆಗಿರೋ ಕಾರಣ ಜಾಸ್ತಿ ಬೇಯಿಸಿದ್ರೆ ಫುಲ್ ಬಿಟ್ಕೊಂಡ್ಬಿಡುತ್ತೆ, ಯಾಕಂದರೆ ಇದರಲ್ಲಿ ಮೂಳೆಗಳು ಜಾಸ್ತಿ ಇರುತ್ತೆ. 3 ವಿಶಿಲ್ ಆಲ್ರೆಡಿ ಬೇಯಿಸಿದ್ದೀವಲ್ವ, ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು 1 ವಿಶಿಲ್ ಸಾಕು. ಅದು 1 ವಿಶಿಲ್ ಹಾಕ್ಕೊಡ್ರೇ ಅದು ಸಾಫ್ಟಾಗಿ ಬೆಂದ್ಕೊಂಡ್ಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ಆಲ್ರೆಡಿ ಚೆನ್ನಾಗಿ ರೆಡಿ ಆಗಿತ್ತು. ಅದು ಈಗ ಹೇಳ್ತಾಯಿದ್ರು ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ, ಯಾಕಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ತಲೆ ಸಾರಿಗೆ ಯಾವತ್ತೂ ಅಷ್ಟೇ ಮುದ್ದೆನೇ ಅದಕ್ಕೆ ಚೆನ್ನಾಗಿರೋದು. ಇನ್ನೂ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ ಮುದ್ದೆ ಜೊತೆ ತಿಂದರೆ. ಇನ್ನೂ ಸ್ವಲ್ಪ ಜನ ಬರೀ ರೈಸ್ ಜೊತೆ ಚಪಾತಿ, ದೋಸೆ, ನಿಜವಾಗ್ಲೂ ಅದು ಯಾವುದೂ ಚೆನ್ನಾಗಿರೋಲ್ಲ.
ತಲೆಕಾಲು ಸಾರಿಗೆ ಯಾವತ್ತಿದ್ರೂ ಮುದ್ದೆನೇ ಚೆನ್ನಾಗಿರುತ್ತೆ. ಅದು ಮುದ್ದೆ ಜೊತೆ ಬಿಸಿ ಬಿಸಿ ತಿನ್ನಬೇಕು, ಆವಾಗೇ ತುಂಬ ಚೆನ್ನಾಗಿರುತ್ತೆ. ಇನ್ನು ಈಗಂತೂ ಮಳೆಗಾಲ ಸ್ಟಾರ್ಟ್ ಅಂತ ಆಗ್ತಾಯಿದೆ. ಇನ್ನೂ ಈ 2-3 ದಿನ ಅಂತೂ ತಣ್ಣಗಿದೆ. ಭಾನುವಾರ ಇದನ್ನು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ತಣ್ಣಗಿರುತ್ತೆ, ಮನೇಲಿ ಬಿಸಿ ಬಿಸಿ ತಲೆಕಾಲು ಸಾರು ಮುದ್ದೆ ತಿಂತಾಯಿರಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇನ್ನು ಈ ಸತಿ ಮಾವಿನ ಹಣ್ಣು ತುಂಬ ಜಾಸ್ತಿ ಇತ್ತು, ನಮ್ಮ ಮನೇಲಿ ತುಂಬ ಜಾಸ್ತಿ ತೊಗೊಂಡು ಬಂದಿದ್ದರು. ಸೊ ಎಲ್ಲ ತಗೊಂಡು ತಿಂದಾದಮೇಲೆ ಐಸ್ ಕ್ರೀಮು ಏನು ಟ್ರೆಂಡ್ ಆಗ್ತಿದೆ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಮಾಡೋಣ ಅಂತ ಬರೀ ಹಾಲನ್ನ ಕಾಯಿಸ್ಕೊಂಡು ಅದಕ್ಕೆ ಬಾದಾಮಿ ಪೌಡ್ರು ಮತ್ತು ಸ್ವಲ್ಪ ಏಲಕ್ಕಿ ಇಷ್ಟು ಹಾಕಿ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ವಿ. ಅದಕ್ಕೆ ಮಾವಿನ ಹಣ್ಣಿಂದು ರುಬ್ಬಿಟ್ಟು ಹಾಕೋದು ಅಂತ. ಏನು ಅಷ್ಟೊಂದೆಲ್ಲ ಇನ್ನು ಫ್ರೆಶ್ ಕ್ರೀಮ್ ಅಂತ ಏನೇನೋ ಹಾಕ್ತಾರೆ, ಆ ಥರ ಎಲ್ಲ ಏನೂ ಮಾಡಿರಲಿಲ್ಲ, ಸಿಂಪಲ್ಲಾಗಿ ಮಾಡಿದ್ವಿ. ಅದು ಮಾಡಿಬಿಟ್ಟು ಓವರ್ನೈಟ್ ಫ್ರಿಜ್ಜಲ್ಲಿ ಇಡಬೇಕು. ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಮನೇಲಿ ನಮ್ಮ ಅಕ್ಕ ಪಾಪು ಇದ್ದಾನಲ್ಲ, ಅವನು ಮಾಡೋದು ನೋಡ್ಕೊಂಬಿಟ್ಟ. ಬೇಗ ಅವನಿಗೆ ಹೇಳಿದ್ದೇನೆಂದ್ರೆ ಐಸ್ ಕ್ರೀಮ್ ಮಾಡಿ ಕೊಡ್ತೀನಿ ಅಂತ, ಅದಷ್ಟೇ ಹೇಳಿದ್ದಿತ್ತು. ಅವನು ಎಲ್ಲಿ ಐಸ್ ಕ್ರೀಮ್ ಯಾವಾಗಮ್ಮ ಕೊಡ್ತೀಯಾ ಅಂತ ಕೇಳ್ತಾ ಇದ್ದ. ಸರಿ ಅಂತ ಹೇಳಿಬಿಟ್ಟು ಅವನಿಗೋಸ್ಕರ ಒಂದು 4 ಅವರ್ಸ್ ಅಷ್ಟೇ ಇಟ್ಬಿಟ್ಟು ತೆಗೆದ್ವಿ. ಬಟ್ ತುಂಬ ಚೆನ್ನಾಗಿತ್ತು. ಅಂದರೆ ನಾವು ಐಸ್ ಕ್ರೀಮ್ ಮಾಮೂಲಿ ನಾವು ಅಂಗಡೀಲಿ ತಿಂದರೆ ಸ್ವಲ್ಪ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಹೇಗಂದರೆ, ನಾವು ಮನೇಲಿ ಫ್ರಿಜ್ಜಲ್ಲಿ ಇಡ್ತೀವಲ್ವ, ಇವಾಗ ಮಾಮೂಲಿ ಐಸ್ ಕ್ಯೂಬ್ ಹೆಂಗಾಗುತ್ತೆ ಗಟ್ಟಿಗೆ, ಆ ಥರ ಇತ್ತು. ಕ್ರೀಮಿ ಥರ ಏನೂ ಇರಲಿಲ್ಲ, ಗಟ್ಟಿಗಿತ್ತು. ಆದರೆ ಟೇಸ್ಟೆಲ್ಲ ಸೂಪರಾಗಿತ್ತು. ನನಗೆ ಇಷ್ಟ ಆಗಿಲ್ಲ, ಯಾಕಂದರೆ ನನಗೆ ಮಾವಿನ ಹಣ್ಣು, ಬಾಳೆಹಣ್ಣು ಮತ್ತು ಸೀಬೆಹಣ್ಣು ಇಷ್ಟನ್ನು ನನಗೆ ಅದು ಹೆಂಗೆ ಹಣ್ಣಿರುತ್ತೋ ಹಾಗೆ ತಿನ್ನೋಕ್ಕೆ ಇಷ್ಟ. ಈ ಕ್ರೀಮ್ ಸ್ಮೂದಿ ಮಾಡೋದಾಗಿರ್ಬೋದು, ಬಾಳೆಹಣ್ಣು ಹಾಕಿ ಪ್ಯಾನ್ ಕೇಕ್ ಮಾಡ್ತಾರೆ ಆ ಥರ ಮಾಡೋದಾಗಿರ್ಬೋದು, ಜ್ಯೂಸ್ ಮಾಡಿ ಕುಡಿಯೋದು, ಆ ಥರ ನನಗಿಷ್ಟ ಆಗೋಲ್ಲ. ಈ 3 ಹಣ್ಣಲ್ಲಿ ಮತ್ತು ಇನ್ನೊಂದು ಪಪ್ಪಾಯ, ಇಷ್ಟು ಹಣ್ಣಲ್ಲಿ ನನಗೆ ಅದು ಹೆಂಗಿರುತ್ತೋ ಹಾಗೆ ತಿನ್ನೋಕ್ಕೆ ಇಷ್ಟ. ಈ ಥರ ಎಲ್ಲ ಮಾಡಿ ಕೊಟ್ಟರೆ ನನಗಂತೂ ಒಂಚೂರು ಇಷ್ಟ ಆಗೋಲ್ಲ. ಆದರೆ ಟೇಸ್ಟ್ ನೋಡಿದೆ ಚೆನ್ನಾಗಿತ್ತು, ನನಗೆ ಚೆನ್ನಾಗಿತ್ತು. ಯಾಕಂದರೆ ನನಗೆ ಆ ಥರ ಮಾಡ್ಕೊಂಡು ತಿಂದರೆ ಇಷ್ಟ ಆಗಲ್ವಲ್ಲ, ಸೊ ನನಗೆ ಚೆನ್ನಾಗಿತ್ತು. ಬೇರೆಯವ್ರಿಗೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ನೋಡಿ, ನಾನು ಹೇಳಿದ್ನಲ್ವ, ಫುಲ್ಲು ನಾವು ಅಂಗಡೀಲಿ ತೊಗೊಂಡ್ರೆ ಫುಲ್ ಕ್ರೀಮಿಯಾಗಿ ಹಂಗೆ ಕರ್ಗೋಗುತ್ತೆ. ಆದರೆ ಮನೇಲಿ ಸ್ವಲ್ಪ ಫ್ರೀಝರಲ್ಲಿ ಇಕ್ಕಿದ್ದು ಐಸ್ ಕ್ಯೂಬ್ ಥರ ಗಟ್ಟಿಯಾಗಿತ್ತು. ಕಚ್ಚಿದ್ರೆ ಒಳ್ಳೆ ಕಡ್ಡಿ ಥರ ಸಿಗ್ತಾಯಿತ್ತು, ಚೆನ್ನಾಗಿತ್ತು. ಟ್ರೈ ಮಾಡಿ ನೋಡಿ ಒಂದು ಸತಿ. ಯಾಕಂದರೆ ಮಾವಿನ ಹಣ್ಣು ಸೀಸನ್ ಆಗೋಯ್ತು. ನಾನು ಇದು 2 ತಿಂಗಳು ಹಿಂದೆ ಮಾಡಿದ್ದಿತ್ತು, ಈಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇತ್ತು ಅಂತ ಹಾಗೆ ತೋರಿಸ್ತಾ ಇದ್ದೀನಿ. ಇನ್ನು ನಮ್ಮ ಅಕ್ಕ ಮಗುವಿಗೆ ಕೊಟ್ವಿ, ತುಂಬ ಚೆನ್ನಾಗಿತ್ತು. ಅವ್ನು ಹೇಳ್ತಾನೆ ನೋಡಿ, ಇವಾಗ ನೆಕ್ಸ್ಟು ಅವ್ನು ಹೇಳ್ತಾನೆ ತುಂಬ ಚೆನ್ನಾಗಿತ್ತು ಅಂತ. ಇನ್ನು ಹಾಗೆ ಇದು ನೆಕ್ಸ್ಟ್ ಡೇದು. ನೆಕ್ಸ್ಟ್ ಡೇ ಬಂದುಬಿಟ್ಟು ತರಕಾರಿ ಸಾರು ಮಾಡ್ಕೊಂಡಿದ್ವಿ. ಅಂದರೆ ನಮ್ಮ ಮನೇಲಿ ನಾವು ಸಿಂಪಲ್ಲಾಗಿ ಮಾಡ್ಕೋತೀವಿ. ಇವಾಗ ಈ ತರಕಾರಿನ ಹಾಕಬಾರ್ದು, ಇದೇ ಹಾಕಬೇಕು ಆ ಥರ ಎಲ್ಲ ನಾವು ಮಾಡಲ್ಲ. ನಮಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೋ ಆ ತರಕಾರಿ ಹಾಕಿಬಿಟ್ಟು ಹುಳಿ ಸಾರು ಅಂತ ನಾವು ಮಾಡ್ತೀವಿ. ನಮ್ಮ ಮನೇಲಿ ಎಲ್ಲರೂ ನಮಗೆ ತರಕಾರಿ ನಾನ್ ವೆಜ್ಗಿಂತ ವೆಜ್ ತುಂಬ ಇಷ್ಟಪಡ್ತೀವಿ. ಯಾಕಂದರೆ ತರಕಾರಿ ನಮ್ಮಮ್ಮ ಪಲ್ಯಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದರಿಂದ ನಮಗೆ ತಿಂದು ಅಭ್ಯಾಸ ಆಗಿ ನಾವು ಏನೇ ಮಾಡಿದ್ರೂ ತರಕಾರಿ ಸ್ವಲ್ಪ ಜಾಸ್ತಿ ಇದ್ರೇ ಇಷ್ಟ ಆಗುತ್ತೆ. ಎಲ್ಲ ತರಕಾರಿ ಎಲ್ಲ ಹಾಕಿಬಿಟ್ಟು ಹುಳಿ ಸಾರು ಮಾಡಿದ್ರು. ನಾನು ಆಗಲೇ ಹೇಳಿದೆ ಮಾವಿನ ಹಣ್ಣು ಅಂತ. ಆ ಸ್ಮೆಲ್ ಎಷ್ಟು ಚೆನ್ನಾಗಿತ್ತಂದರೆ, ನಮ್ಮಪ್ಪ ಆವಾಗ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ತರ್ತಾಯಿದ್ರು. ಸೇಮ್ ನನಗೆ ಅದೇ ನೆನಪಾಯಿತು, ನಮ್ಮಪ್ಪ ತರ್ತಾ ಇದ್ದಿತ್ತು. ತುಂಬ ಚೆನ್ನಾಗಿತ್ತು. ಅಂದರೂ ಚೆನ್ನಾಗಿದೆ ಅಂದರೆ ಎಷ್ಟು ತಿನ್ನೋಕ್ಕಾಗುತ್ತೆ. ಈ ಥರ ಐಸ್ ಕ್ರೀಮು, ಜ್ಯೂಸು ಏನೋ ಮಾಡಿಕೊಂಡು ಖಾಲಿ ಮಾಡಿದ್ವಿ ಒಟ್ಟಿನಲ್ಲಿ. ಬೇಳೆ ಸಾರು ಮಾಡಿದ್ವಲ್ವ, ಹಾಗೆ ಪಕ್ಕದಲ್ಲಿತ್ತು, ಅದನ್ನು ತೋರಿಸ್ದೆ ನಾನು. ಹಾಗೆ
ಇನ್ನು ನಾನು ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು. ಊಟ ಮಾಡಿ ಹೇರ್ ಕಟ್ ಮಾಡಿಸೋಣ ಅಂತ ಹೋದೆ. ಹೇರ್ ಕಟ್ ಮಾಡಿಕೊಂಡೆ. ಅವರು ಆ್ಯಕ್ಚುಲಿ ಯಾವಾಗಲೂ ನಾನು ನನಗೆ ಕೂದಲು ಯಾವಾಗಲೂ ಶಾರ್ಟ್ ಮಾಡಿಸ್ಬಿಡ್ತೀನಿ. ಅವ್ರು ಅದೇ ಹೇಳ್ತಿದ್ರು, ಇಷ್ಟು ಕಟ್ ಮಾಡಲಾ, ನಿಮ್ಮಮ್ಮ ನನ್ನ ಬೈಯಲ್ಲ ತಾನೇ, ಇಷ್ಟು ಕಟ್ ಮಾಡಲಾ ಅಂತ. ಇಲ್ಲ ಇಲ್ಲ ಮಾಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಸತಿ ಶಾರ್ಟಾಗಿ ಏನು ಕಟ್ ಮಾಡಿಸಿಲ್ಲ. ಸ್ವಲ್ಪ 1 ಇಂಚಷ್ಟು ಕಟ್ ಮಾಡಿಸ್ದೆ. ಚೆನ್ನಾಗಿ ಬಂದಿತ್ತು. ಇನ್ನು ಅವರು ವೀಡಿಯೋ ತೊಗೋತಾ ಇದ್ದರು. ನಾನು ನಿಂತ್ಕೊಂಡು ಈ ಕಡೆ ತಿರ್ಕೊ ಅಂತ ಹೇಳ್ತಾಯಿದ್ರು. ನನಗೆ ಫುಲ್ ತಲೆ ಸುತ್ತೇ ಬಂದ್ಬಿಡ್ತು. ಅಷ್ಟು ಅಂದರೆ ಅವರು ವೀಡಿಯೋ ಮಾಡ್ತಾರಲ್ವ, ಸೊ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಫುಲ್ ತಲೆ ಸುತ್ತೇ ಬಂದ್ಬಿಡ್ತು ನನಗೆ. ಕುತ್ಕೊಂಡಲ್ಲ, ಈಗ ನಿಂತ್ಕೊಂಡು ನೆಕ್ಸ್ಟು ಬರುತ್ತೆ ನೋಡಿ. ಈ ಹೇರ್ ಕಟ್ಟು ಹೇಗೆ ಕಾಣಿಸ್ತಿದೆ ನನಗೆ ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂದರೆ ಲೇಟ್ ಮಾಡಲ್ಲ, ಆದಷ್ಟು ಬೇಗನೆ ಹಾಕ್ತೀನಿ. ಈ ವಿಡಿಯೋದಲ್ಲಿ ನನ್ನ ವಾಯ್ಸ್ ಏನಾದರೂ ಸ್ವಲ್ಪ ವ್ಯತ್ಯಾಸ ಇದೆ, ದಯವಿಟ್ಟು ಕ್ಷಮಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.